ತಿರುಪತಿ ತಿಮ್ಮಪ್ಪನ ದಿವ್ಯ ಸಾನ್ನಿಧ್ಯದಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ. ಲಡ್ಡು ಪ್ರಸಾದದಲ್ಲಿ ಕಳಪೆ ಗುಣಮಟ್ಟದ ತುಪ್ಪ, ಅದರಿಂದಾಗಿ ಶ್ರೀ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಆಗಿದೆ ಅನ್ನೋ ಅಪವಾದ, ಆರೋಪ, ಅಸಮಾಧಾನ. ಭಕ್ತರ ಮನಸ್ಸಿನಲ್ಲಿ ಉಂಟಾಗಿರುವ ಆತಂಕವನ್ನ ದೂರ ಮಾಡುವ ಕಾರಣ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ನಡೆಸಲಾಗ್ತಾ ಇದೆ. ದೇವಸ್ಥಾನದ ಆವರಣದಲ್ಲೇನೆ ಶಾಂತಿ ಹೋಮವನ್ನ ಮಾಡಲಾಗಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನ, ಲಡ್ಡು ತಯಾರಿಕಾ ಕೇಂದ್ರ, ಅನ್ನ ಪ್ರಸಾದ ತಯಾರಿಕಾ ಕೇಂದ್ರ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಪ್ರೋಕ್ಷಣೆಯನ್ನ ಮಾಡುವ ಮೂಲಕ ಶುದ್ಧಿ ಕಾರ್ಯವನ್ನ ಮಾಡಲಾಗಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಿಂದಲೇ ನಡೀತಾ ಇರುವ ಈ ಶುದ್ಧಿ ಕಾರ್ಯದ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆಗಮ ಶಾಸ್ತ್ರ ಪಂಡಿತರ ನೇತೃತ್ವದಲ್ಲಿ ಈ ಶುದ್ಧೀಕರಣ ಕಾರ್ಯ ನಡೀತಾ ಇದೆ. ಶಾಂತಿ ಹೋಮವನ್ನ ನಡೆಸಿ ಸಂಪ್ರೋಕ್ಷಣೆಯನ್ನ ಮಾಡಲಾಗಿದೆ. ದೇವಸ್ಥಾನದ ಪ್ರಾಂಗಣ, ಗರ್ಭಗುಡಿ, ಲಡ್ಡು ತಯಾರಿಕಾ ಕೇಂದ್ರ, ಅನ್ನ ಪ್ರಸಾದವನ್ನ ಭಕ್ತಾದಿಗಳಿಗೆ ಹಂಚುವಂತಹ ಜಾಗ, ಎಲ್ಲಾ ಕಡೆಯಲ್ಲೂ ಕೂಡ ಸಂಪ್ರೋಕ್ಷಣೆ ಮಾಡಲಾಗಿದೆ. ತಿಮ್ಮಪ್ಪನ ದೇಗುಲದ ಬಳಿಯಿಂದ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಗೋಮಯ, ಗೋಮೂತ್ರ, ಹಾಲು, ತುಪ್ಪ ಇದೆಲ್ಲದರಿಂದ ಶುದ್ಧೀಕರಣ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಸಂಪ್ರೋಕ್ಷಣೆಯನ್ನ ಮಾಡುವ ಮೂಲಕ ಆಗಿರುವ ಅಪಚಾರ, ಅಶುದ್ಧಿಯನ್ನ ಹೊಡೆದೋಡಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ತಿರುಪತಿಯಿಂದ ನೇರ ಪ್ರಸಾರದ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಇನ್ನು ನಮ್ಮ ಪ್ರತಿನಿಧಿ ರಂಜಿತ್ ಚಿರಿಯಾರ್ ಬೆಳಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಈ ಶುದ್ಧೀಕರಣ ಕಾರ್ಯ ಆಗೋವರೆಗೂ ಮಾತ್ರ ತಿಮ್ಮಪ್ಪನ ದರ್ಶನ ಸಾಮಾನ್ಯ ಭಕ್ತರಿಗೆ ಇರೋದಿಲ್ಲ. ಶುದ್ಧೀಕರಣ ಕಾರ್ಯ ಮುಗಿದ ನಂತರದಲ್ಲಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಯಥಾವತ್ತಾಗಿ ಅವಕಾಶ ಮಾಡಿಕೊಡ್ಲಾಗತ್ತೆ ಅಂತ ಹೇಳಿ ಬೆಳಗ್ಗೆಯಿಂದ ಅನೇಕ ಭಕ್ತರು ಈಗ ಆಲ್ರೆಡಿ ಈ ಶುದ್ಧೀಕರಣ ಕಾರ್ಯ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ಕೂಡ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಕರ್ನಾಟಕದಿಂದ ಹೋದ ಭಕ್ತರು ಬಹಳ ಸಂತೋಷದಿಂದ ಹೇಳ್ಕೊಳ್ತಿದ್ರಂತೆ, ಅರ್ಧ ಗಂಟೆಯಲ್ಲೇ ಇವತ್ತು ತಿಮ್ಮಪ್ಪನ ದರ್ಶನ ಆಗೋಯ್ತು. ಸಾಮಾನ್ಯವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಅಂತಂದ್ರೆ 10, 11, 12 ತಾಸುಗಳ ಕಾಲ ಕಾಯುವ ಪ್ರಕ್ರಿಯೆ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಆದ್ರೆ ಇವತ್ತು ಬೆಳಗ್ಗೆ ಅತಿ ಶೀಘ್ರದಲ್ಲಿ ದರ್ಶನ ಆಗಿದೆ. ಅರ್ಧ ಗಂಟೆಯಲ್ಲೇ ತಿಮ್ಮಪ್ಪನ ದರ್ಶನವನ್ನ ಪಡೆದಿದ್ದೇವೆ ಅಂತ ಹೇಳಿ ಕನ್ನಡಿಗ ಭಕ್ತರು ಕೂಡ ಸಂತೋಷವನ್ನ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ವ್ಯಕ್ತಪಡಿಸಿದ್ದಾರೆ. ಈ ಶುದ್ಧೀಕರಣ ಕಾರ್ಯ ಏನ್ ನಡೀತಿದೆ, ಇಲ್ಲೊಂದು ಅಲ್ಪ ವಿರಾಮ, ತಿಮ್ಮಪ್ಪನ ದರ್ಶನಕ್ಕೆ ಒಂದು ಅಲ್ಪ ವಿರಾಮ ಸಾಮಾನ್ಯ ಭಕ್ತರಿಗೆ. ಶುದ್ಧೀಕರಣ ಕಾರ್ಯ ಆದ ನಂತರದಲ್ಲಿ ಯಥಾವತ್ತಾಗಿ ಇವತ್ತು ದರ್ಶನ ಭಕ್ತರಿಗೂ ಕೂಡ ನೀಡಲಾಗತ್ತೆ. దేవాలయంలో శాంతి హోమం చేయడం జరుగుతోంది. దేవాలయంలో వివిధ ప్రాంతాల్లో ప్రోక్షణ కార్యక్రమం ఇప్పుడు చేస్తున్నాము. ఈ సందర్భంగా ఈ దేవాలయం యొక్క ప్రధాన అర్చకులు మీతో మాట్లాడతారు. ఓం నమో వెంకటేశాయ. తిరుమల శ్రీవారాలయంలో ఇటీవల గత ఒక వారం రోజుల ముందు మనకి కొంత ద్రవ్యాలలో కల్తీ జరిగిందని, దోషభూయిష్టంగా కొన్ని పదార్థాలు కలిశాయని తెలిసిన దానివల్ల ఆ యొక్క దోషాలన్నీ పోవడానికి మనకి ఇటీవల తెలిసింది. దానికి ముందే పవిత్రోత్సవాల ముందే నెయ్యిని మార్చడం జరిగిందనేది తెలిసింది. కాబట్టి ఇటీవల జరిగిన ఆ దోషాలన్నీ పోవడానికి ఇప్పుడు శాంతి హోమాన్ని, ఎక్కడన్నా శేషం ఉంటే ఆ శేష దోషాలన్నీ పరిహారార్థంగా శాంతి హోమాన్ని, వాస్తు, మన పంచగవ్య ప్రోక్షణ ఇప్పుడు పూర్ణావతితోటి స్వామివారికి మహానైవేద్యం పూర్తయింది. ఆ కుంభజల ప్రోక్షణ అంతా ఆలయాల్లో స్వామివారి యొక్క సన్నిధుల్లో అంతా ప్రోక్షణ చేయడము, తర్వాత మనం ప్రసాదాల తయారీలో ఎక్కడెక్కడ ద్రవ్యాలు వాడి స్వామివారి ప్రసాదాలు తయారు చేస్తామో ఆ ప్రాంతాల్లో ఉపాలయాల్లో అంతా కూడా ఈ యొక్క ప్రోక్షణతోటి కార్యక్రమం పూర్తి అవుతుంది. ఈ కార్యక్రమం గురించి భక్తులందరూ కూడా ఎలాంటి చింతన లేకుండా ಇನ್ನು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬು ಬಳಕೆಯ ಆರೋಪ, ಈ ಆರೋಪ
ಬಹಿರಂಗವಾಗ್ತಾ ಇದ್ದಂತೆ ತಿಮ್ಮಪ್ಪನ ಭಕ್ತರು, ದೇಶದಾದ್ಯಂತ ಇರುವ ಭಕ್ತರು ಆಕ್ರೋಶವನ್ನ, ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಮಂತ್ರಾಲಯ ಶ್ರೀ ಕೂಡಲಿ ಮಠದ ಸ್ವಾಮೀಜಿಗಳು ಸೇರಿದಂತೆ ವಿವಿಧ ಮಠಾಧಿಪತಿಗಳು ಕೂಡ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಆದ ಈ ಅಪಚಾರದ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ತಿಮ್ಮಪ್ಪನ ಸನ್ನಿಧಾನ ಹಿಂದೂಗಳ ವಿಶಿಷ್ಟ ಕೇಂದ್ರ. ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಕೆ ಬಗ್ಗೆ ತನಿಖೆ ಆಗಲೇಬೇಕು ಅಂತ ಮಂತ್ರಾಲಯದಲ್ಲಿ ಸುಬುಧೇಂದ್ರ ತೀರ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರು ಏನೇ ಮಾಡಿದ್ರೂ ಕೂಡ ಇದು ಖಂಡನೀಯ. ಭಕ್ತರ ಶ್ರದ್ಧಾ ಕೇಂದ್ರದಲ್ಲಿ ಇಂಥ ಹೇಯ ಕೃತ್ಯ ಆಗಬಾರ್ದು. ಇನ್ನು ಮುಂದೆ ಇಂಥ ದುಸ್ಸಾಹಸಕ್ಕೆ ಯಾರು ಕೈ ಹಾಕದೇ ಇರೋ ರೀತಿಯಲ್ಲಿ ತನಿಖೆ ಹಾಗೆ ಮುಂದಿನ ಪ್ರಕ್ರಿಯೆಗಳಾಗಬೇಕು ಅಂತ ತಿಳಿಸಿದ್ದಾರೆ ಶ್ರೀಗಳು. ಈಗ ನೋಡಿ, ಮಠದಲ್ಲಿ ಬರುವಂಥ ವಸ್ತುಗಳಿಗೆ ಎಲ್ಲದಕ್ಕೂ ಕೂಡ ನಾವು ಪ್ರಯೋಗಾಲಯವನ್ನು ಏರ್ಪಾಟು ಮಾಡೋದು ಬಹಳ ದುಸ್ಸಾಧ್ಯವಾಗುತ್ತೆ. ಆದ್ದರಿಂದ ಎಲ್ಲಿಂದ ನಾವು ಪಡಿತೇವೆ ಅದರ ಪರಿಶುದ್ಧತೆ ಮತ್ತು ಕೇಂದ್ರ ಸರ್ಕಾರದ ಏನು ಆಹಾರ ಮತ್ತು ಇದಿದೆ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅದರ ಸಂಬಂಧಪಟ್ಟಂಥ ಲ್ಯಾಬ್ ರಿಪೋರ್ಟೇ ಆಗ್ಬೋದು ಅಥವಾ ಸರ್ಟಿಫಿಕೇಟೇ ಆಗ್ಬೋದು, ಅದನ್ನು ದೃಢೀಕರಿಸಿರುವಂಥ ಪತ್ರಗಳನ್ನು ನಾವು ನೋಡಿ, ಮುಖ್ಯವಾಗಿ ಹೇಳ್ತೇನೆ, ಈ ಮಠಮಾನ್ಯಗಳು, ದೇವಸ್ಥಾನಗಳು ಇದೆಲ್ಲವೂ ಕೂಡ ಆಯಾ ಪ್ರಾಂತದ ಭಕ್ತರಿಗೆ ಮತ್ತು ಆ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂಥ ಶ್ರದ್ಧಾ ಕೇಂದ್ರಗಳು. ಇದನ್ನು ಎಲ್ಲಿಯೋ ಯಾವುದೋ ಒಂದು ದೊಡ್ಡ ಕೇಂದ್ರದಲ್ಲಿ ಕುಳಿತೋ ಅಥವಾ ರಾಜ್ಯದ ಒಂದು ಕ್ಯಾಪಿಟಲ್ನಲ್ಲಿ ಕುಳಿತೋ ಅದನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇಲ್ಲಿಯ ತೊಂದರೆ ಲೋಪದೋಷಗಳಿದ್ದಾಗ ಸರ್ಕಾರಕ್ಕೆ ಅದು ಸುಮೋಟೋ ಅದ್ರ ಬಗ್ಗೆ ಪರಿಶೀಲಿಸಿ ಅದನ್ನು ಸರಿಪಡಿಸುವಂಥ ಅಧಿಕಾರವೇ ಹೊರತು ಅದನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ತಲೆ ಹಾಕಿ ಅಲ್ಲಿರುವಂತಹ ಪಾವಿತ್ರ್ಯತೆ, ಅಲ್ಲಿರುವ ಸಂಪ್ರದಾಯಗಳನ್ನು, ಅಲ್ಲಿರುವ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಅಧಿಕಾರ ನಮ್ಮ ಏನು ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಮನುಕುಲದ ಒಂದು ಸಂವಿಧಾನವಾಗಿ, ನಮ್ಮ ದೇಶದ ಸಂವಿಧಾನವಾಗಿ ನೀಡಿದ್ದಾರೆ. ಆ ಪವಿತ್ರ ಗ್ರಂಥದಲ್ಲಿ ಆ ರೀತಿಯಾಗಿ ಅವಕಾಶವೇ ಇಲ್ಲ. ಅದಕ್ಕೆ ಮಂತ್ರಾಲಯದ ಶ್ರೀಗಳು ಮಾತ್ರವಲ್ಲ, ಬಹುತೇಕ ರಾಜ್ಯಾದ್ಯಂತ ಇರುವ ಅನೇಕ ಪ್ರಮುಖ ದೇಗುಲಗಳು ಹಾಗೆ ಮಠಮಾನ್ಯಗಳ ಪೀಠಾಧಿಪತಿಗಳು, ಮುಖ್ಯಸ್ಥರು ಇದೇ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇಂಥ ಅಚಾತುರ್ಯವನ್ನ ತಪ್ಪಿಸಬೇಕು ಅಂದ್ರೆ ದೇಗುಲಗಳನ್ನ ಸರ್ಕಾರದ ಹಿಡಿತದಿಂದ ಮುಕ್ತಗೊಳಿಸಬೇಕು ಅನ್ನೋ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಲಬೆರಕೆ ಲಡ್ಡುಗೆ ಶ್ರೀಗಳು ಖಂಡನೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಕೆಯನ್ನ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಖಂಡಿಸಿದ್ದಾರೆ. ಇದು ಹಿಂದೂ ಸಮಾಜಕ್ಕೆ ಎಸಗಿದ ದ್ರೋಹ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಕೃತಕ ತುಪ್ಪ, ಅದನ್ನು ತುಪ್ಪ ಅಂತ ಕರೆಯಬಾರದು, ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ಮೀನಿನ ಎಣ್ಣೆ, ಹಂದಿಯ ಕೊಬ್ಬು, ಹಸುವಿನ ಕೊಬ್ಬು ಇದನ್ನೆಲ್ಲ ಬಳಸಿ ಆ ಪ್ರಸಾದವನ್ನು ತಯಾರಿಸಿರುವಂತಹದ್ದು ಸಮಾಜಕ್ಕೆ ಬಗೆದಿರುವ ದೊಡ್ಡ ಅಪಚಾರ, ಭಗವಂತನಿಗೆ ದೇವರಿಗೆ ಬಗೆದಿರುವ ದೊಡ್ಡ ಅಪಚಾರ. ದೇಗುಲಗಳನ್ನ ಸರ್ಕಾರ ನಿಯಂತ್ರಿಸಬಾರದು. ನಮ್ಮ ದೇವಾಲಯಗಳನ್ನ ಸರ್ಕಾರಿ ನಿಯಂತ್ರಣದಿಂದ ಮುಕ್ತಗೊಳಿಸಬೇಕು ಅಂತ ಉಡುಪಿಯ ಭಂಡಾರಕೇರಿ ಮಠಾಧೀಶರಾದ ವಿದ್ಯೇಶ ತೀರ್ಥರು ಆಗ್ರಹಿಸಿದ್ದಾರೆ. ಯಾವುದೇ ಒಂದು ರಾಜಕೀಯ ಪಕ್ಷವಾಗಲಿ ಅದು ಅಧಿಕಾರಕ್ಕೆ ಬಂದಾಗ ಅದರ ಹಸ್ತಕ್ಷೇಪ ಹಿಂದೂ ಧರ್ಮ ದೇವಾಲಯದಲ್ಲಿ ಇರಲೇಬಾರದು. ಅದನ್ನು ಅಲ್ಲಿ ಹೇಗೆ ವ್ಯವಸ್ಥೆ ಆ ಪ್ರಸಾದ ವಿಷಯದಲ್ಲಿ ಆಗಲಿ ಬೇರೆ ವಿಷಯದಲ್ಲಿ ಆಗಲಿ ಯಾವ ರಾಜಕೀಯ ಪಕ್ಷದ ಹಸ್ತಕ್ಷೇಪವೂ ಇರಬಾರದು. ತಿರುಪತಿ ಲಡ್ಡುನಲ್ಲಿ ದನದ ಕೊಬ್ಬು ಬಳಸಿರೋದು ಅಕ್ಷಮ್ಯ ಅಪರಾಧ ಅಂತ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಹೇಗೆ ಉಳಿದ ಧರ್ಮಗಳಿಗೆ ಅವರದೇ ಆದಂತಹ ಒಂದು ನಿಯಂತ್ರಣ ವ್ಯವಸ್ಥೆಯನ್ನು ಸರ್ಕಾರ ನೀಡಿದೆಯೋ ಹಾಗೆ ಎಲ್ಲ ಸಾಧು ಸಂತರ ನೇತೃತ್ವದಲ್ಲಿ ಹಿಂದೂ ಧರ್ಮದ ಎಲ್ಲ ಮಠಗಳು, ಮಂದಿರಗಳು ನಿಯಂತ್ರಿತವಾಗಿದ್ದರೆ ಪ್ರಾಚೀನವಾದಂತಹ ಸಂಪ್ರದಾಯಗಳು, ಶುದ್ಧತೆ, ಪರಿಶುದ್ಧತೆ ಮತ್ತು ಎಲ್ಲ ಒಂದು ಸಂಸ್ಕೃತಿ ಇದನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ತಿರುಪತಿ ಲಡ್ಡು ಕಲಬೆರಕೆಗೆ ಶ್ರೀ ಶ್ರೀ ರವಿಶಂಕರ್ ಬೇಸರ ಹೊರಹಾಕಿದ್ದಾರೆ.
ಹಿಂದೂಗಳ ಭಾವನೆಗೆ ಭಾರಿ ಧಕ್ಕೆಯಾಗಿದೆ. ಧಾರ್ಮಿಕ ಮುಖಂಡರು ಭಕ್ತರಿಗೆ ದೇಗುಲ ಹಸ್ತಾಂತರಿಸಿ ಎಂದಿದ್ದಾರೆ. और धर्माचार्यों के हाथ में हिंदू मंदिर होना आवश्यक है. एक सरकारी ऑफिसर भी उसमें रहे, मगर उनका पात्र कम होना चाहिए. धर्माचार्यों का निर्णय और उनके हाथ में पूरे भारत के जितने भी मंदिर हैं इनके पास होना चाहिए. ತಿರುಪತಿಯ ಲಡ್ಡು ಲಢಾಯಿಯಿಂದ ದೇವಾಲಯಗಳನ್ನ ಸರ್ಕಾರದ ಹಿಡಿತದಿಂದ ಮುಕ್ತಿಗೊಳಿಸಬೇಕು ಅನ್ನೋ ಕೂಗು ಎಬ್ಬಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.